ಸ್ವಿಚ್ ಆನ್ ಮಾಡ್ಕೊಳ್ಬೇಕು. ಅಲ್ಲಿ ಪವರ್ ಬಟನ್ ಸ್ವಿಚ್ ಆನ್ ಮಾಡ್ಕೊಳ್ಬೇಕು. ಆಮೇಲೆ ಏನು ಮಾಡಬೇಕು, ಇಲ್ಲಿ CPU ನಾಗ ಏನು ಮಾಡಬೇಕು, ಬಟನ್ ಆನ್ ಮಾಡ್ಕೊಳ್ಬೇಕು. CPU ಆನ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಕಂಪ್ಯೂಟರ್ ಮಾಡಬೇಕು. ನಾನು ಹೇಳ್ಕೊಟ್ಟಿದ್ದೆ ಈಗ ಈ ವಾಲ್ಪೇಪರ್ ಹೆಂಗ್ ಚೇಂಜ್ ಮಾಡಬೇಕು, ಬ್ಯಾಕ್ಗ್ರೌಂಡ್ ಹೆಂಗ್ ಹಾಕಬೇಕು ಅಂತ ಹೇಳಿ. ಇಲ್ಲಿ ಇದನ್ನ ಮೌಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮೌಸ್. ಹೌದಾ? ಮೌಸ್ ಇಲ್ಲಿದ್ದಾಗ ಇದಲ್ಲ ಇದು. ಹಾ, ಈ ಕಡೆ ಪಾಠ ಕಳಿಸಿ ಹೇಳ್ಕೊಡ್ತೀನಿ. ಹಾ, ಮೌಸ್. ಇದು ಕೀಬೋರ್ಡ್. ಇದೇನಿದು? ಕೀಬೋರ್ಡ್. ಇದು ಕೀಬೋರ್ಡ್. ಇದು ನಾವೇನೇನು ಎಂಟ್ರಿ ಮಾಡ್ತೀವೋ ಅದೆಲ್ಲ ಡಿಸ್ಪ್ಲೇ ಆಗ್ತದೆ. ಹೌದಾ? ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಯಾವ ಭಾಷೆ ಆಯ್ಕೆ ಮಾಡ್ತೀವೋ ಅದು ಬರ್ತದೆ. ಇದು ಮಾನಿಟರ್. ಏನಿದು? ಇಲ್ಲಿ ಕೆಳಗೆ ಆಗಿ ಬಟನ್ ಆನ್ ಮಾಡಿದಿಲ್ಲ, CPU ಅಂತ. CPU. CPU. ಇಲ್ಲಿ ಇವೆಲ್ಲ ಕಣ್ಣಿಗೆ ಕಾಣವೆಲ್ಲ ಏನು ಹಾರ್ಡ್ವೇರ್, ಕಣ್ಣಿಗೆ ಕಾಣವೆಲ್ಲ ಏನು ಕಣ್ಣಿಗೆ ಕಾಣದೇ ಇರೋದು ಒಳಗದಾವ ಸಾಫ್ಟ್ವೇರ್. ಇವ್ರಾಗ ಅಂತಾರ ಏನ್ ಮಾಡ್ತೀಯಪ್ಪ ಅಂತಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ತಾರೆ. ಸಾಫ್ಟ್ವೇರ್ ಇಂಜಿನಿಯರ್ ಅದು ಕೋಡಿಂಗ್ ಬರೀತಿರ್ತಾರೆ ಅವರು. ಅದ್ರಾಗ ನಾವು ಯಾವುದೋ ಒಂದು ಬಟನ್ ಓದಿದಾಗ ಓದಿದಾಗ ಅದು ಅಂತಂದಿರಲ್ಲ, ಅಲ್ಲಿ ಅವ್ರು ಬೇರೆ ಕೋಡಿಂಗ್ ಮಾಡಿರ್ತಾರೆ. ಈ ಬಟನ್ ಇದ್ರೆ ಇದು ಡಿಸ್ಪ್ಲೇ ಆಗಬೇಕು ಅಂತ. ನಾವೇನು ಕೀಬೋರ್ಡ್ ಕ್ಲಿಕ್ ಮಾಡ್ತೇವೋ ಅದು ನಾವು ಓದಿದ್ದು ಡಿಸ್ಪ್ಲೇ ಆಗುತ್ತೆ. ಆಯ್ತಾ? ಇದನ್ನ ಎಲ್ಲಿ ಸೇವ್ ಆಗ್ತದೆ ಅಂತಂದ್ರೆ ಹಾರ್ಡ್ ಡಿಸ್ಕ್ ಅಂತಂದ್ರೆ ಏನೈತಿ, ಆ ಡಿಸ್ಕ್ ಮೇಲೆ ಏನಾಗ್ತದೆ, ಸೇವ್ ಆಗ್ತದೆ. ನಾವು ಮಾಡೋದಲ್ಲ. ಈಗ ಇದ್ರಾಗ ಏನೇನ್ ಮಾಡ್ಬೋದಪ್ಪ, ಕನ್ನಡ ಟೈಪ್ ಮಾಡ್ಬೋದು, ಡ್ರಾಯಿಂಗ್ ಮಾಡ್ಬೋದು. ಡ್ರಾಯಿಂಗ್ ಕಲ್ಸ್ಕೊಡ್ತೀನಿ ನಾನೀಗ. ಹೆಂಗ ಡ್ರಾಯಿಂಗು ಅಂತಂದ್ರೆ ಸ್ವಲ್ಪ ನೋಡ್ಕೊಂತ ಇರ್ರಿ. ನಾನು ನಿಮ್ಮೊಬ್ಬರಿಗೆ ಹೇಳ್ತೀನಿ, ನೀವು ಅದೇ ಹೇಳ್ತೀರ ನೋಡ್ಕೊಳ್ಳಿ. ಆ ಡ್ರಾಯಿಂಗ್ ಹೆಂಗ್ ಮಾಡಬೇಕು, ಪೇಂಟ್ ಮಾಡಬೇಕು. ಅದು ಪೇಂಟ್ ಮಾಡೋದು ಕಲಿಬೇಕು ನಾವು. ಹೇ ಅಣ್ಣ ಕುತ್ಕರೋಟು, ಹೇ ಕುತ್ಕರು. ಪೇಂಟ್ ಅಂತಂದೇಳಿ ಹಳೆ ಇನ್ನೊಂದು ಬಾಕ್ಸ್ ಐತೆ ಸರ್ಚ್, ಹೋಗಿ PAINT ಪೇಂಟ್ ಅಂತ ಕ್ಲಿಕ್ ಮಾಡಿ. ಒಂದು ಇದು ಕೊಡಿ ಪೇಂಟ್. ಇಲ್ಲಿ ಪೇಂಟ್ PAINT ಪೇಂಟ್ ಅಂತ ಬರುತ್ತೆ. ಅವಾಗ ಒಂದು ಕಲರ್ ಬಂತಾ, ಎಲ್ಲರಿಗೂ ಬಂತಾ? ಹಾ, ಬಹಳ ಜನಕ್ಕೆ ಬಂದು ಕೊಡ್ರಿ. ಹಾ, ಕಲರ್ ಆಯ್ಕೆ ಮಾಡಿ. ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಆಯ್ಕೆ ಮಾಡ್ಕೊಂಡು ಮಾಡಿ. ಹಾ, ಕಲರ್ ಮತ್ತು ಪೆನ್ಸಿಲ್ ತಗೋತೀರಾ, ಪೆನ್ ತಗೋತೀರಾ, ಅಲ್ಲಿ ಪೆನ್ ಮಾಡ್ತೀರಿ. ನಿಮಗೆ ಈಗ ಅವ್ರ ಅರ್ಥ ನಿಮ್ದು ಈಗ ಪೆನ್ ಆಯ್ಕೆ ಮಾಡ್ತೀರಾ? ಅಲ್ಲೊಳಗೆ ಖುಷಿ ನೋಡಿ, ಖುಷಿ ಮಾಡಿದಾಳೆ ಚಂದ ಮಾಡೋದು ನೋಡಿ. ಪೆನ್ನಲ್ಲಿ ಆ ಸರ್ಕಲ್ ಮತ್ತೆ ಯಾವ್ದಾದ್ರು ತಗೊಳ್ಳಿ. ಪೆನ್ ತಗೊಂಡ್ಯಾ, ಕಲರ್ ಚಾಯ್ಸ್ ಮಾಡು. ಪೆನ್ ಕಲರ್ ನಿನಗೆ ಇಷ್ಟವಾದ ಕಲರ್ ತಗ. ಇಲ್ಲಿ ಬಂದು ಮಾಡು, ಟ್ರೈ ಮಾಡು. ಅದಕ್ಕೆ ಡಾರ್ಕ್ ಅದನ್ನು ತಗೊಂಡ್ರೆ ದೊಡ್ಡದಾಗತ್ತೆ ಮಾಡು. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಅಲ್ಲಿ ನೋಡಲಿ ಕೃತಿಕಾ, ಅಲ್ಲಿ ನೋಡಲಿ ಮನೆ ಬಿಡಿಸ್ತಾ ಇದ್ದಾಳೆ ಆಕೆ. ಎಷ್ಟು ಚಂದ ಬಿಡಿಸ್ಯಾರ ನೋಡ್ರಿ. ಅಳಿಸ್ಬೇಕಾದ್ರೆ ಅಳಿಸೋದು ಒಂದು ರಬ್ಬರ್ ಐತೆ ನೋಡಲ್ಲಿ, ಎರೈಸರ್ ಸಿಗೈತೆ. ಎರೈಸರ್ ಐತೆ ನೋಡಿ ಕೆಳಗೆ. ಕೆಳಗೆ ಈಗ ಅದ್ರ ಮೇಲೆ ಅಳಿಸ್ಬೇಕು ಹೋಗು. ಅಳಿಸದ? ಹಾಂ, ವೆರಿ ಗುಡ್.
ಡೋಂಟ್ ಸೇವ್ ಅಂತ ಕೊಡ್ರಿ. ಸೇವ್ ಕೊಟ್ರೆ ಎಲ್ಲ ಸೇವ್ ಆಗ್ತಾವ. ನೀವು ಮಾಡಿರ ಅವು ಡೋಂಟ್ ಸೇವ್ ಅಂದ್ರೆ ಕುತ್ಕೊಳ್ರಿ ಅಂತ ಹೇಳಿದಪ್ಪ ನಾನು. ಕುತ್ಕೊ ಅಂತ ಹೇಳಿದ್ದೀನಿ. ಅಂತೀರಾ? ನೋಡ್ರಲ್ಲಿ ಯಾರ್ಯಾರು ಕೃತಿಕಾ ನೋಡಿ ಎಷ್ಟು ಚಂದ ಮಾಡ್ಯಾಳ. ಅಲ್ಲಿ ಸಿಂಬಲ್ಸ್ಗಳು ಇದಾವೆ ತಗೊಂಬಂದಲ್ಲಿ ಹಾಕ್ಬೋದು. ವೆರಿ ಗುಡ್ ಕೃತಿಕಾ, ಮನೆ ಚೆನ್ನಾಗಿ ಬಿಡಿಸಿದೆಯಲ್ಲಮ್ಮ. ವೆರಿ ಗುಡ್. ಎಲ್ಲರೂ ಹಿಂದೆ ಸರ್ಕಡ್ರಿ. ಅಣ್ಣ ಏನಾರ ಒಂದ್ ಕಡೆಗೆ ಸರ್ಕ ನೀನೇ ಹಾಕೊಂಡ್ಗಳ್ತಾ ಆಯ್ತಾ? ಈಗ ಕುಂದೋರೆಲ್ಲ ಅನ್ನ ಸತ್ತಿ ಕೊಡ್ತೀನಿ ಅಂತ ಕುಂದೋರೆಲ್ಲ ಕುಂತ್ಕೊಳ್ಳಿ. ಕೃತಿಕಾ ಮನೆ ಬಿಡಿಸಲ್ಲ, ಕ್ಲಾಸ್ ಹಾಕ್ಬೇಕೀಗ. ಈಗ ನೀವು ಮಾಡಿರಲ್ಲ ಅಷ್ಟೇ ಕುಂತ್ಕೊಳ್ಳಿ. ಬರ್ಬೇಕು ನಾನು ಹೇಳೋದು ಕೇಳಿಸ್ತಾ? ಅಷ್ಟೇನಿಲ್ಲ ನಾನು ಹೇಳೋದು ಕೇಳಿಸ್ತಾ? ಈಗ ನೀವೆಲ್ಲ ಡ್ರಾಯಿಂಗ್ ಮಾಡಿದ್ರಿ ಹೌದಾ? ಅದು ಉಳಿಬೇಕಾ ಅಳಿಸ್ಬೇಕು? ಅಲ್ಲಿ ಹೋಗಿ ಸೇವ್ ಅಂತ ಕೊಡ್ರಿ. ಸೇವ್ ಅಂತ ಕೊಟ್ರೆ ಮ್ಯಾಲೆ ಕೊಡ್ರಿ. ಸೇವ್ ಅಂತಂದ್ರೆ ಒಂದು ಸಿಂಬಲ್ ಐತಿ. ಇಲ್ಲ ಸಿಕ್ತಾ ಸೇವು? ಸೇವ್ ಸಿಕ್ತಾ? ಸಿಗಲಿಲ್ಲ. ನೋಡ್ತಾನೆ ಗಾಢ ಬಳಸಕ್ಕಲ್ಲ ಒಂದು ಗಾಯತ್ರಿ ಅಂತಂದ್ರೆ ಬಿಡಿಸಿದಿ ಅದಲ್ಲಮ್ಮ. ಕೃತಿಕಾ